ಗುರುಗಳ ಆದೇಶದ ಪ್ರಕಾರ ಇವತ್ತು ನಮ್ಮದು ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋ ಒಂದು 5 ನಿಮಿಷ ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಆಹಾರ ಪದ್ಧತಿ ಆಯುರ್ವೇದ ಪ್ರಕಾರ ಹೇಗಿರಬೇಕು ಮತ್ತು ಸಾಂಸಾರಿಕ ಪ್ರಕಾರ ಹೇಗಿರಬೇಕು. ಈಗ ನಾವೆಲ್ಲರೂ ಎಲ್ಲರೂ ಸಂಸಾರಿಸ್ತಾರೆ. ನಮ್ಮದು ಆಹಾರ ಪದ್ಧತಿ ಬೇರೆ, ಅದೇ ಗುರುಗಳ ಆಹಾರ ಪದ್ಧತಿ ಬೇರೆ, ಹೌದಾ? ಸೊ ನಾವು ನಮ್ಮ ಆಹಾರ ಪದ್ಧತಿಯನ್ನು ಈ ಥರ ಅಳವಡಿಸ್ಕೊಂಡ್ರೆ ನಾವು ಮೋಕ್ಷಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ, ಹೇಗೆ ಸಹಾಯವಾಗುತ್ತೆ ಅಂತ ಸ್ವಲ್ಪ ಆಹಾರ ಬಗ್ಗೆ ನಾನು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತಮ್ಮ ಅಡುಗೆ ಮನೆಯಲ್ಲಿ ಹೋಗಿರ್ತೀರ. ಅಡುಗೆ ಮನೆಯಲ್ಲಿ ಏನಿರ್ತದೆ? ಮಸಾಲೆ ಡಬ್ಬಿ ಇರ್ತದೆ. ಸೊ ಅದರಲ್ಲಿ ಯಾವ್ಯಾವ ಔಷಧಿ ಇರ್ತವೆ? ಜೀರಿಗೆ, ಮಸಾಲ, ಸಾಸಿವೆ, ಶುಂಠಿ, ದಾಲ್ಚಿನ್ನಿ, ಏಲಕ್ಕಿ, ಲವಂಗ ಸುಮಾರು ಇರ್ತದೆ, ಹೌದಾ? ಸೊ ಅವೆಲ್ಲ ಅದಕ್ಕೆ ನಮಗೆ ದಿನಾಲು ಅದಕ್ಕೆ ಹೇಳ್ತಾರೆ ನಿತ್ಯ ಸೇವನೀಯ ದ್ರವ್ಯಾಸ್ ಅಂತ. ನಿತ್ಯ ಸೇವನೀಯ ಅಂತಂದರೆ ನಾವು ಯಾಕೆ ದಿನಾಲು ಅವನ್ನು ಸೇವನೆ ಮಾಡಬೇಕು? ಯಾಕೆ ನಾವು ದಿನಾಲು ಸೇವನೆ ಮಾಡಬೇಕು? ಏನಾದರೂ ಹೇಳ್ಬೋದಾ? ಒಂದು, ನಮ್ಮ ಪಚನ ಕ್ರಿಯೆ ಸರಿ ಆಗ್ತದೆ. ಇನ್ನೊಂದು, ನಮ್ಮಲ್ಲಿ 5 ಥರ ವಾತ ಇದೆ, ಗೊತ್ತಾ? 5 ಥರ ವಾತಗಳು ಯಾವುವು? ಹೃದಯದಲ್ಲಿ ಪ್ರಾಣವಾಯು. ಹೃದಯ ಪ್ರಾಣೋ ಗುದೋ ಅಪಾನಃ ಸಮಾನೋ ನಾಭಿಮಂಡಲೆ ಉದಾನಃ ಕಂಠದ್ದೇಶ ಸ್ಯಾತ್ ವ್ಯಾನಃ ಸರ್ವಶರೀರಂಗಃ. ಸೊ ಇವು 5 ಪ್ರಕಾರಗಳ ವಾತಗಳನ್ನು ಪ್ರಾಕೃತಿಕವಾಗಿ ನಮ್ಮ ಶರೀರದಲ್ಲಿ ಚಲನೆ ಮಾಡೋಕ್ಕೆ ಸಹಾಯ ಮಾಡೋಕ್ಕೆ ಇವೆಲ್ಲ ಔಷಧಿಗಳು ನಮ್ಮ ಆಹಾರದಲ್ಲಿ ಬೇಕಾಗುತ್ತದೆ. ಸೊ ಇದನ್ನು ಸೇವನೆ ಮಾಡೋದು ಹೇಗೆ? ಇವಾಗ ನಾವು ಮೊದಲು ಹಸಿವಾದಾಗ ನಾವು ಮೊದಲು ಏನು ಮಾಡ್ತೀವಿ? ಚಪಾತಿ, ಅನ್ನ, ಸಾರು ಏನಿದೆ ಫಸ್ಟ್ ನಾವು ಅದನ್ನು ಮೊದಲು ಊಟ ಮಾಡ್ತೀವಿ. ಆ ಥರ ಮಾಡಬಾರ್ದು. ಫಸ್ಟ್ ನಾವು ಏನು ಮಾಡಬೇಕು? ನೀರನ್ನು ಕುಡಿಬಾರ್ದು. ನೀರು ಕುಡಿಯೋದ್ರಿಂದ ಅಗ್ನಿಮಾಂದ್ಯ ಆಗುತ್ತೆ. ಅಗ್ನಿಮಾಂದ್ಯ ಆಗಿರೋದ್ರಿಂದ ರೋಗಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಮೊದಲನೇದಾಗಿ ನಾವು ಮಾಡಬೇಕಾಗತ್ತೆ ಅನ್ನೋದಂದರೆ ಲವಣಾರ್ದ್ರಕ ಸೇವನಂ. ಭಾವಪ್ರಕಾಶ ಗಂಟು 4th ಚಾಪ್ಟ್ರಲ್ಲಿ ಹೇಳ್ತಾರೆ. ಭಾವಪ್ರಕಾಶ್ ಆಚಾರ್ಯ ಅವ್ರು 16ನೇ ಶತಮಾನದಲ್ಲಿ ಇದ್ದರು. ಅವರೇನು ಚರಕಾಚಾರ್ಯನೂ ಅದೇ ಹೇಳ್ತಾರೆ. 5000 ವರ್ಷ ಹಿಂದೆ ನಾವು ಮೊದಲನೇದಾಗಿ ಹಸಿವಾದಾಗ ಏನು ಮಾಡಬೇಕು? ಈ ಶುಂಠಿ ಮತ್ತು ಸೇಂದವ ಲವಣ ಯಾವ ಪ್ರಮಾಣದಲ್ಲಿ ತಗೋಬೇಕು? ಈ ಮುದ್ರೆ ಪ್ರಮಾಣದಲ್ಲಿ ನಿಮ್ಮದು ಇಷ್ಟು 1 ಚಿಟಿಕೆದಷ್ಟು ಶುಂಠಿ, 1 ಚಿಟಿಕೆದಷ್ಟು ಲವಣ ನಾವು ಸೇವನೆ ಮಾಡಬೇಕು. ಸೇವನೆಯ ನಂತರ ಬಿಸಿ ನೀರನ್ನು ಕುಡಿಬೇಕು. ಸಾದಾ ನೀರಲ್ಲ, ಬಿಸಿ ನೀರನ್ನು ಕುಡಿದ ಮೇಲೆ ನಾವು ನಂತರ ಊಟ ಮಾಡಬೇಕು. ಊಟದಲ್ಲಿ ಮೊದಲನೇ ಆಹಾರ ಯಾವುದಿರುತ್ತೆ? ಚಪಾತಿ, ಅನ್ನ, ಸಾರು ಅಲ್ಲ. ಮೊದಲನೇದಾಗಿ ನಾವು ಊಟ ಮಾಡಬೇಕಾಗಿರೋದು ರೈಸ್, ಅನ್ನ ಅಂದರೆ ಶಾಲಿ. ಅದಕ್ಕೆ ನಾವು ಸಂಸ್ಕೃತದಲ್ಲಿ ಶಾಲಿ ಅಂತ ಹೇಳ್ತೇವೆ. ಶಾಲಿ ಮತ್ತು ಸಾಂಬಾರಲ್ಲ, ಶಾಲಿ ಮತ್ತು ತುಪ್ಪ. ಫಸ್ಟ್ ನಾವು ಶಾಲಿ ಮತ್ತು ತುಪ್ಪ. ಯಾಕೆ ತುಪ್ಪ ತಿನ್ನಬೇಕು? ಯಾಕೆಂದರೆ ನಾವು ಊಟ ಮಾಡೋಕ್ಕಿಂತ ಮುಂಚೆ ಅಗ್ನಿವರ್ಧನ ಆಗಿರುತ್ತೆ. ಅಗ್ನಿವರ್ಧನೆಯಿಂದ ವಾತ ಪ್ರಕೋಪ ಆಗಿರುತ್ತೆ. ವಾತ ಪ್ರಕೋಪದಿಂದ ನೀವು ವಾತಕರ ಆಹಾರ ತಗೊಂಡ್ರೆ ಬುದ್ಧಿ ವಿಚಲಿತವಾಗ್ತದೆ. ಸೊ ಬುದ್ಧಿ ವಿಚಲಿತವಾಗಿದ್ರೆ ಪರಮಾತ್ಮನಲ್ಲಿ ಧ್ಯಾನ ಕಡಿಮೆ ಆಗ್ತದೆ. ಸೊ ಈ ಥರ ನಾವು ಅನ್ನ, ತುಪ್ಪ ಊಟ ಮಾಡಿದ ಮೇಲೆ ಇನ್ನೊಂದು ಅದಕ್ಕೆ ವೈಜ್ಞಾನಿಕ ಕಾರಣ ಏನಂತಂದರೆ ಅನ್ನ ಮತ್ತು ತುಪ್ಪ ಫಸ್ಟ್ ಊಟ ಮಾಡೋದ್ರಿಂದ ಒಳಗಡೆ ನಮ್ಮದು ಕರುಳು ಏನಿದೆ, ಅನ್ನನಾಳ ಅದೆಲ್ಲ, ಅದಕ್ಕೆ ಒಂದು ಕೋಟಿಂಗ್ ಕೊಡ್ತದೆ ಒಳಗಡೆ. ನಿಮಗೆ ಪಿತ್ತ ಆಗಲಿ, ಜಾಸ್ತಿ ಗ್ಯಾಸ್ಟ್ರಿಕ್ ಆಗಲಿ, ಉಲ್ಟಿ, ಈ ಥರ ಯಾವುದೇ ಥರ ಸಿಂಪ್ಟಮ್ಸು ಏನು ಮಾಡಬೇಕು? ಆಮೇಲೆ ಕಟು ತಿಕ್ತ ಆಹಾರ ಊಟ ಮಾಡಬೇಕು. ಅಂದರೆ ನಾವು ಫಸ್ಟು
ಅಂದರೆ ಆಹಾರ ಹೇಗಿರಬೇಕು, ನಮ್ಮದು ಷಡ್ರಸಾತ್ಮಕ ಆಹಾರ ಇರಬೇಕು. ಷಡ್ರಸಾತ್ಮಕ ಆಹಾರ ಅಂತಂದರೆ ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಈ ರೀತಿ ಮಧ್ಯದಲ್ಲಿ ನಾವು ಕಟು ತಿಕ್ತ ಆಹಾರನ ತಗೋಬೇಕು, ಲಾಸ್ಟಲ್ಲಿ ಕಷಾಯವನ್ನು. ಈಗ ನಾವು ಊಟದಲ್ಲಿ ಎಷ್ಟು ಜನ ನಾವು ರಸಯುಕ್ತ ಆಹಾರ ತೊಗೊತೀವಿ? ಒಂದು ಮಧುರ ಇರ್ತದೆ, ಉಪ್ಪು ಇರ್ತದೆ, ಲವಣ, ಕಟು ಇರ್ತದೆ, ಕಷಾಯ ಇರ್ತದೆ. ಕಷಾಯ ಇಲ್ಲ. ತಿಕ್ತ, ಕಹಿ ಪದಾರ್ಥ ಆಗಲಿ ಒಗರಿನ ಪದಾರ್ಥ ಆಗಲಿ ನೋಡಿ, ಇವು ಎರಡು ರಸ ಇರಲ್ಲ ನಾವು ಊಟ ಮಾಡೋದರಲ್ಲಿ. ಸೊ ಈ ಎರಡು ರಸಗಳ ಕೊರತೆಯಿಂದ ಬರುವಂಥ ರೋಗಗಳು. ಅರ್ಥ ಆಗ್ತಿದೆ? ಸೊ ನಾಳೆಯಿಂದ ಅಥವಾ ಇವತ್ತರ ರಾತ್ರಿಯಿಂದ ನಮ್ಮ ಆಹಾರ ಷಡ್ರಸಾತ್ಮಕ ಇರಬೇಕು. ಕಹಿ ಪದಾರ್ಥವನ್ನು ತಿಂತಾ ಇರಿ. ಕಹಿ ಪದಾರ್ಥಗಳನ್ನು ತಿನ್ನೋದ್ರಿಂದ ದೇಹದಲ್ಲಿರೋ ವಿಷಾಣುಗಳು, ವಿಷ ಏನು ತಯಾರಾಗುತ್ತೆ ಅದಕ್ಕೆ ನಾವು ಆಮ ಅಂತ ಹೇಳ್ತೀವಿ. ಆಮ ಅಂತಂದರೆ ಅದು ಪಚನ ಆಗಲಾರ್ದಂಥ ಪದಾರ್ಥ. ಅದು ಶರೀರದಲ್ಲಿ ಎಲ್ಲೆಲ್ಲಿ ಜಾಗ ಸಿಗ್ತದೆ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಕೂತ್ಕೊಂಡ್ಮೇಲೆ ನೋವು ಶುರುವಾಗ್ತದೆ. ಸೊ ತಿಕ್ತ ಆದಷ್ಟು ಕಹಿ ಪದಾರ್ಥಗಳನ್ನು ಊಟ ಮಾಡೋಕ್ಕೆ ಶುರು ಮಾಡಿ. ಜಾಸ್ತಿ ಅಂತ ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇರಬೇಕು. ಆಯಿತಾ? ಆಮೇಲೆ ಊಟ ಆಯಿತು, ಇವಾಗ ಎಲ್ಲರೂ ಊಟ ಆಯಿತು. ಊಟ ಮುಗಿದ ಮೇಲೆ ಏನು ಮಾಡಬೇಕು? ಊಟ ಮುಗಿದ ಮೇಲೆ ಏನು ಮಾಡಬೇಕು? ಯಾವ ಆಹಾರ ತಗೋಬೇಕು? ಊಟ ಮುಗಿದ ಮೇಲೆ ಶರ್ಕರಾ ಸೇವನಂ. ಶರ್ಕರ ಅಂತಂದರೆ ಬೆಲ್ಲ ಅಥವಾ ಸಕ್ಕರೆ. ಬೆಲ್ಲ ತೊಗೊಂಡದ್ದು ಒಳ್ಳೆಯದು. ಬೆಲ್ಲ ತೊಗೊಂಡ್ಮೇಲೆ ನೀರು ಕುಡಿಬೇಕು. ಆಮೇಲೆ ಇದು ಆಹಾರಜ ಆಯಿತು.